ಈ ಇವರು ನಮ್ಮ ಪಿ ಡಿ ಒ ವಿಜಯ್ ಕುಮಾರ್ ಪ್ರಭಾರ ಪಿ ಡಿ ಒ ಇವರು ಆ್ಯಕ್ಚುಲಿ ಅವರು ಇನ್ನೊಬ್ಬರನ್ನ ಇಲ್ಲಿಗೆ ಗ್ರೇಡ್ 1 ಸೆಕ್ರೆಟರಿ ಆಗಿ ಸರ್ಕಾರದಿಂದ ಇಲ್ಲಿ ಪರ್ಮನೆಂಟ್ ಹಾಕಿದ್ದಾರೆ. ಅವ್ರನ್ನ ಚಾರ್ಜ್ ತಗೊಂಡ್ರೆ ನಿನ್ಗೇನಾದರೂ ನಿನ್ನ ಸಸ್ಪೆಂಡ್ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತೇಳಿ ಭಯ ಬಿದ್ದು ಅವ್ರನ್ನ ಓಡಿಸಿದ್ದಾರೆ. ಇವರು ಬೇರೆ ಪಂಚಾಯತಿಯವರು ಗ್ರೇಡ್ 1. ಆ್ಯಕ್ಚುಲಿ ಇವ್ರು ತಂದು ಇನ್ನು ಇಲ್ಲಿ ಗ್ರೇಡ್ 1 ಇದ್ದಾರೆ. ಗ್ರೇಡ್ 1 ಮೇಲೆ ಇನ್ನೊಬ್ಬರು ಗ್ರೇಡ್ 1 ತಂದಾಕಿ ಪ್ರಭಾರ ಇವ್ರಿಗೆ ಪಿ ಡಿ ಒದನ್ನು ಚಾರ್ಜ್ ಕೊಡಿಸಿದ್ದಾರೆ. ಇವ್ರು ಬಂದ ಮೇಲೆ ಬಾಲಾಜಿ ಎಲೆಕ್ಟ್ರಿಕಲ್ಸು, ಧನಲಕ್ಷ್ಮಿ ಎಲೆಕ್ಟ್ರಿಕಲ್ಲು, ಭೈರವ ಎಂಟರ್ಪ್ರೈಸಸ್ಸು, ಜಯಶ್ರೀ ಎಲೆಕ್ಟ್ರಿಕಲ್ ಅಂತೇಳಿ ಬಂದು ಕರೆಕ್ಟಾಗಿ ಒಂದೇ ತಿಂಗಳಿಗೆ 15ನೇ ಹಣಕಾಸಿನ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಬಂದು 3 ದಿವಸಕ್ಕೆ ಇದು ನೋಡಿ, ಸುಮ್ಮನೆ ಅಲ್ಲ, ಇದು ವಿತ್ತು ಆನ್ಲೈನ್ ಸ್ಟೇಟ್ಮೆಂಟ್. ನೀವು ನಾನು ಇಷ್ಟು ಅರ್ಜಿಗೆ ಬರ್ಕೊಟ್ಟಿದ್ದೀನಿ, ಬಿಲ್ಲು ವೋಚಾಳ್ ದೃಢೀಕರಣ ಮತ್ತು ಅಂತ 10 ಲಕ್ಷ ರೂಪಾಯಿ ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವೆಬ್ಸೈಟ್ನ ಆನ್ಲೈನ್ ವರದಿಯಲ್ಲಿ ತೋರಿಸುತ್ತಿದೆ. ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಹಣ ಪಾವತಿಸಿರುವುದು ನಿಜವಾಗಿದ್ದರೆ ಈ ಹಣ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ ಎಂಬುದರ ಜೊತೆಗೆ ಅಂಗಡಿಗಳ ವೋಚರ್ಗಳು ಮತ್ತು ಬಿಲ್ಲುಗಳ ಡಿಸಿಗಳನ್ನು ನಕಲು ದೃಢೀಕರಿಸಿ ನೀಡಬೇಕಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೋರಲಾಗಿದೆ. ಇದರ ಜೊತೆಗೆ ಆನ್ಲೈನ್ ಪ್ರತಿಯನ್ನು ಸಹ ಲಗತ್ತಿಸಿದ್ದೆ. ಇದುವರೆಗೂ ಕೊಟ್ಟಿಲ್ಲ. ಮತ್ತೆ ಇವಾಗ ಕೊಟ್ಟು ಸುಸ್ತಾಗಿಬಿಟ್ಟಿದ್ದೀವಿ. ಕ್ರಮ ತಗೊಂಡಿಲ್ಲ. ಮತ್ತೆ ಬೊಮ್ಮತ್ನಹಳ್ಳಿ ಗ್ರಾಮದ ಮಾರಮ್ಮನ ದೇವಸ್ಥಾನ ಹತ್ರ ಐಮಾಸ್ ಲೈಟು 1 ಲಕ್ಷ. ಮತ್ತು ರೊಪ್ಪ ಗ್ರಾಮದ 1ನೇ ವಾರ್ಡು ಬಾಬಯ್ಯನ ದೇವಸ್ಥಾನದ ಹತ್ತಿರ ಐಮಾಸ್ ಲೈಟು. ರೊಪ್ಪ ಗ್ರಾಮದ ಶೆಟ್ಟಪ್ಪ ಅಂಗಡಿ ಹುಲಿಬೆಟ್ಟ ತಾಂಡದ ಹತ್ರ ಐಮಾಸ್ ಲೈಟು. ಮತ್ತು ರೊಪ್ಪ ಗ್ರಾಮದ ಜೂಲಪ್ಪ ಮನೆಯವರ ಹತ್ರ ಸರಸ್ವತಮ್ಮ ಹತ್ರ ಮನೆ ಹತ್ರ ಐಮಾಸ್ ಲೈಟು 5 ಲಕ್ಷ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ನೀವು ಬಂದು ಸ್ಟ್ರೈಕಲ್ಲಿ ಏನಾರ ಕುತ್ಕೊತಾರೇನೋ ಅಂತ ಹೇಳ್ಬಿಟ್ಟು 5 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಿಲ್ಲು ಆಕ್ಷನ್ ಪ್ಲಾನು ಅಪ್ರೂವಲ್ ಆದಮೇಲೆ ಇದನ್ನು ಮೀಟಿಂಗಲ್ಲಿ ಇಟ್ಬಿಟ್ಟು ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಕೊಡಬೇಕು. ರಾತ್ರಿನೇ ಮನೆ ಹತ್ರ ತಗೊಂಡೋಗಿ ಅಧ್ಯಕ್ಷರು ಚೆಕ್ ಬರ್ಕೊಂಡು, ಇದು ದೇವರಾಜ್ ಅನ್ನೋರು, ಎಲ್ಲ ಊರಲ್ಲೂ ದೇವರಾಜ್ ಹಾಕಿರೋದು, ಬೇಕಾದರೆ ಎಲ್ಲ ಕಡೆ ಹೋಗಿ ಕೇಳ್ಕೊಬರ್ರಿ. ಅವ್ರಿಗೆ ಮಾತ್ರ ಏನೇನಿದಾವೋ ಅವ್ರು ರಾತ್ರಿನೇ ಬರ್ಸ್ಕೊಂತಾರೆ. ಅಧ್ಯಕ್ಷರ ಭಾವ ರೂಪ ಅವರ ಅವ್ರ ಮನೆಯವ್ರೇ. ರೂಪ ಅವ್ರು ಇದಾರಲ್ಲ, ಅವ್ರ ತಮ್ಮನ ಹೆಂಡತಿ ದೇವರಾಜು ಅನ್ನೋರು ತಮ್ಮನ ಹೆಂಡತಿ ರೂಪ ಅಂತ ಇಲ್ಲಿ ಅಧ್ಯಕ್ಷರಾಗಿರೋದು ಬೊಮ್ಮತ್ನಹಳ್ಳಿ. ನೋಡಿ, ಇದು 5 ಲಕ್ಷ. ಇದು 5 ಲಕ್ಷ. ಮತ್ತೆ ಇನ್ನೊಂದು 15 ಫೈನಾನ್ಸ್ ಅಂತ ಐತೆ, ಅದು ಅಷ್ಟೇ. ಅದು ಅವರು ಮಾತ್ರ ರಾತ್ರಿಗೆ ಬರ್ಕೊಂತಾರೆ. ಮತ್ತು ಇನ್ನೊಂದು ಹೇಳಿದ್ದೀನಿ ನೋಡಿ, ಈಗಾಗಲೇ ಸುಮಾರು ಜಿಲ್ಲಾ ಪಂಚಾಯತಿ CO ಸಾಹೇಬ್ರಿಗೆ, EO ಸಾಹೇಬ್ರಿಗೆ ಲೆಟರ್ಗಳು ಕೊಟ್ಟು ನಾನು ಓದಿದ್ರೆ ಸಾಕು, ಆ EO ಸಾಹೇಬ್ರಿಗೆ ಎದ್ದು ಓಡೋಗ್ತಾರೆ. ಆಗಲೇ ಆಲ್ರೆಡಿ ಒಬ್ಬರು ನನಗೆ ಹಿಂದಿನ ಅಧ್ಯಕ್ಷರು ಫೋನ್ ಮಾಡಿ ನೀನು ಸಾಯಿಸ್ತೀನಿ ಅಂತ ಹೇಳಿರೋದು ರೆಕಾರ್ಡ್ ಇದೆ. ನಾನು ಸುಮ್ಮನೆ ಮಾತಾಡೋಕೆ ಹೋಗಲ್ಲ, ಮುಚ್ಚ ಅಲ್ಲ. ನಾನು ಒಂದು 20 ವರ್ಷದಿಂದ ನಾನು ಇದು ಮಾಡ್ತಾ ಇದ್ದೀನಿ. ಆಕ್ಷನ್ ಪ್ಲಾನು ಮಂಜೂರಾಗಿದೆ, ಶಾಂಕ್ಷನ್ ಆಗಿದೆ ಅಂತ ನಮ್ಗೆ ಹೇಳಿಲ್ಲ. ಕೇವಲ ಅವ್ರಿಗೆ ಕೆಲ್ಸಕ್ಕೆ ಬರೋಂಥವ್ರು ಅವ್ರು ಮಾತ್ರ ಹೇಳ್ಬಿಟ್ಟು ರಾತ್ರಿನೇ ಬಿಲ್ ಮಾಡಿಸಿದ್ದಾರೆ. ಎಲ್ಲಿ ಅಂದ್ರೆ ರೊಪ್ಪ ಗ್ರಾಮದ DN ಪೇಟೆ ಸುಬ್ಬಪ್ಪನ ಧಿಕ್ಕಾರ. ಒಂದು ಲೆಟರ್ ಹಾಕ್ತಾನೆ, ಒಂದು ಕಾರಣ ಕೇಳಿ ನೋಟಿಸ್ ಹಾಕ್ತಾನೆ, ಇನ್ನು ಈ ಕಡೆ ಬರಲ್ಲ. ಇನ್ನೊಂದು ಇದ್ರ ಜೊತೆಗೆ ನೋಡಿ, ಬರೀ ಇವೆ ಬಿಲ್ಲು ವೋಚರ್ಗಳು ಎಲ್ಲ ನಕಲಿ ಹಾಕ್ಕೊಂಡು ಈ PDO ಬಂದ ಮೇಲೆ 25 ಲಕ್ಷ ಮೇಲೆ ಅವ್ಯವಹಾರ ಮಾಡಿದ್ದಾನೆ. ಹಿಂದೆ ಇದ್ದಂಥ ರವಿ ಜಾಮಗೊಂಡವರು 25 ಲಕ್ಷ ಬರೀ ಒಂದೇ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೆ ತನಿಖೆಗೆ. ಅವ್ರು ಬಂದು ಅರ್ಧ ಗಂಟೆ ಮಾತ್ರನೇ ಇದ್ದರು. ಅರ್ಧ ಗಂಟೆ ಇದ್ದು ತನಿಖಾ ತಂಡ ಅವ್ರಿಗೇನಾಯ್ತು ಏನೋ ಓಡೋದ್ರು. ಸುಮ್ಮನೆ ಹೋಗಿಲ್ಲ, ಓಡೋದ್ರು. ತಿರುಗಿ ಮತ್ತೆ ಜಿಲ್ಲಾ ಪಂಚಾಯತ್ CS ಸಾಹೇಬ್ರಿಗೆ ಕೊಟ್ಟು ಬಂದಿದ್ದೆ. ಅವರೊಂದು ತನಿಖೆ ತಂಡ ಮಾಡಿದ್ದಾರೆ ನೋಡಿ. ತನಿಖೆ ತಂಡ ಮಾಡಿ ಇದುವರೆಗೂ ನಮ್ಗೆ ವರದಿ ಕೊಟ್ಟಿಲ್ಲ. ಮತ್ತೆ ಮೊನ್ನೆನೂ ಹೋಗಿದ್ರೆ ಏನೂ ಮಾಡಿಲ್ಲ. ಜೊತೆಗೆ 30/9/2024 ನಮ್ಮದು ಇದೆ. ಆ ಸಭೆಯಲ್ಲಿ 3
ಲೇಔಟ್ಗಳದ್ದು ಬಂದಿದೆ. 3 ಲೇಔಟ್ಗಳು ಬಂದಿದ್ದರೆ 2 ಲೇಔಟು ಪಾಸ್ ಮಾಡ್ಕೊಂಡವ್ರೆ. 3 ಲೇಔಟು ನಾವು ಪಾಸ್ ಮಾಡಿದರೆ ರೆಸೊಲ್ಯೂಷನಲ್ಲಿ ಮಾತ್ರ 1 ಲೇಔಟು ಮುಂದಿನ ಸಭೆಗಂತ ಬರ್ಕೊಂಡವ್ರೆ. ಯಾಕಂತ ಗೊತ್ತಾಗಲಿಲ್ಲ. ಆಮೇಲೆ ದಿನ ಕಳೆದಂತೆ ಗೊತ್ತಾಯಿತು. ಆ ಲೇಔಟ್ ಓನರ್ ಬಂದುಬಿಟ್ಟು, ಸರ್ ನನ್ನ ಹತ್ರ 25 ಲಕ್ಷ ಅಮೌಂಟ್ ಕೇಳಿದರು, ನಾನು ಕೊಡದೇ ಇರೋದ್ರಿಂದ ನನ್ನ ಸಬ್ಜೆಕ್ಟ್ ಪಾಸ್ ಮಾಡಿಲ್ಲ ಅಂದರು. ಆವಾಗ ಬಂದು ರೆಜುಲೇಷನ್ ನಾವು 45 ದಿವಸ ಆದಮೇಲೆ ನಮ್ಮ ರೆಜುಲೇಷನ್ ಕೊಟ್ಟರು. ಯಾಕಂದರೆ ನನಗೂ ವೈಯಕ್ತಿಕ ಸಮಸ್ಯೆ ಇದೆ. ನಾನು 4 ತಿಂಗಳಿಂದ ಸುಮ್ಮನೆ ನಾನು ಈ ಪಂಚಾಯತಿ ಕಡೆನೇ ಬಂದಿಲ್ಲ. ಯಾಕಂದರೆ ಮೀಟಿಂಗ್ ಅಂದರೆ ನಮಗೆ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮವ್ರಿಗೆ ಸರಿ ಇಲ್ಲದೆ ನಾನು ಬಂದಿರಲಿಲ್ಲ. ಫೋನ್ಗಳಲ್ಲೇ ನಾನು ಹೇಳಿದೆ, ಸರ್ ಅದು ಯಾಕೆ ನಾವು ಪಾಸ್ ಮಾಡಿದ್ವಿ, ದಯಮಾಡಿ ನಿಮ್ಗೇನಾದರೂ ಹಂಗಿದ್ರೆ ವಿಡಿಯೋ ದಾಖಲಾತಿಗಳನ್ನ ಕೊಡಿ. ವಿಡಿಯೋ ರೆಕಾರ್ಡ್ ಇದೆ. 30/9/2024 ಸಾಮಾನ್ಯ ಸಭೆಯ ವಿಡಿಯೋ ದಾಖಲಾತಿಯಲ್ಲಿ 3 ಸಬ್ಜೆಕ್ಟ್ ಪಾಸ್ ಮಾಡಿದ್ದೀವಿ ಲೇಔಟ್ಗಳು. ಯಾರಿಗೂ ತೊಂದರೆ ಮಾಡಬಾರ್ದು. ನೀವು ಈ ಸ್ಕ್ರೀನ್ ಹಿಂದ್ಗಡೆ ಏನಾದರೂ ಮಾಡ್ಕೊಳ್ಳಿ. ಇಲ್ಲಿ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಿರೋದನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು ಅಂತ ಹೇಳಿರೋದನ್ನ ನಾವು ಅಂಗಡಿ ಮತ್ತು ವಿಜಯ್ ಕುಮಾರ್ ಪಿಡಿಒ ಅವರು ಅವ್ರ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡವ್ರು. ಇದು ಪ್ರತಿ ಪಂಚಾಯತಿಯಲ್ಲಿ ನೋಡಿ 30/9/2024 ನಡೆದ ವಿಡಿಯೋ ದಾಖಲಾತಿಗಳನ್ನ ಕೂಡಲೇ ರೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 30/9/2024 ನಡೆದ ಸಾಮಾನ್ಯ ಸಭೆಯ ವಿಡಿಯೋ ಚಿತ್ರೀಕರಣ ಹಾಗೂ ಭಾವಚಿತ್ರಗಳನ್ನು ಅತಿ ತುರ್ತಾಗಿ ಈ ಕಚೇರಿಗೆ ನೀಡಲು ಹಾಗೂ ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಜಾಯಿಷಿಯನ್ನು ನೀಡಲು ಉಲ್ಲೇಖ 2ರಲ್ಲಿ ನಿಮಗೆ ಸೂಚಿಸಿದರು. ಸಹ ಇದುವರೆಗೂ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಆಗಿರುತ್ತದೆ. ಆದ್ದರಿಂದ ಈ ತಿಳುವಳಿಕೆ ಪತ್ರ ತಲುಪಿದ ತಕ್ಷಣ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಜಾಯಿಷಿಯನ್ನು ನೀಡುವುದು ಇಲ್ಲವಾದಲ್ಲಿ ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಹಾಕಿದ್ದಾರೆ. ಯುವ ಲೆಟ್ರು ಇದು ಬಂದುಬಿಟ್ಟು 29/1/2025 ಹಾಕೋದು ಪಿಡಿಒಗೆ. ಇದುವರೆಗೂ ಸಮಜಾಯಿಷಿ ಕೊಟ್ಟಿಲ್ಲ, ವಿಡಿಯೋ ರೆಕಾರ್ಡು ಕೊಟ್ಟಿಲ್ಲ. ಇವಾಗೆ ಕೊಡಲ್ಲ, ನಮಗೆ ಇನ್ನೆಲ್ಲಿ ಕೊಡ್ತಾರೆ. ಇವ ನೋಡಿ ನನಗೊಂದು ಲೆಟ್ರ್ ಹಾಕಿದ್ದ, ನೋಡಪ್ಪ ನಿಮ್ಮ ಪಿಡಿಒಗೆ ಲೆಟ್ರ್ ಕಳಿಸಿದ್ದೀನಿ, ನನಗೆ ಕೊಟ್ಟಿಲ್ಲ. ಇದರಲ್ಲಿ ಸಂಪೂರ್ಣವಾಗಿದೆ. 3 ಲೇಔಟ್ಗಳನ್ನ ಪಾಸ್ ಮಾಡಿರೋದಿದೆ. ಈ ವಿಡಿಯೋ ತರಿಸಿ ಇದೊಂದು ಅವರೆಲ್ಲ ಇದ್ದು ಆ ಕಡೆ ಹೊರಗಡೆ ಹಾಕ್ತಾರಂತೆ ಸೈನು. ಹಿಂಗೆ ಜನಗಳನ್ನೆಲ್ಲ ದಿಕ್ಕು ತಪ್ಪಿಸೋದು. ಅಲ್ಲ, ಡ್ಯೂಟಿಗೆ ಮಾಡ್ತಾ ಇದ್ರು ಅನ್ನೋದನ್ನ ನಿಲ್ಲಿಸ್ರಿ ಅಂತ ಹೇಳಿರೋದನ್ನ ಡ್ರಾ ಮಾಡ್ಕೊಂಡವ್ರೆ. ಈ 25 ಲಕ್ಷ ರೂಪಾಯಿ ಕೇಳಿದ್ರಲ್ಲ, ಕೊಡ್ಲಿಲ್ವಲ್ಲ. ಮತ್ತೆ ನಿನ್ನೆ 5 ಗಂಟೆವರೆಗೂ ಕಾದವ್ರಂತೆ. ಆ ಓನರ್ ಏನಾದರೂ ದುಡ್ಡು ತಂದು ಕೊಡ್ತಾನೇನೋ ಮೀಟಿಂಗ್ ಮಾಡೋಣ ಅಂತ. ನಿನ್ನೆ 5:15ವರೆಗೂ ಕಾದವ್ರೆ, ದುಡ್ಡು ತಂದು ಕೊಟ್ಟಿಲ್ಲ. 6 ಗಂಟೆಗೆ ಅಧ್ಯಕ್ಷರಿಗೆ ಟೈಫಾಯ್ಡ್ ಜ್ವರ ಬಂದೈತೋ ಯಾವ ಜ್ವರ ಬಂದೈತೋ ಗೊತ್ತಿಲ್ಲ. ನಾವು ಅವ್ರ ಬಗ್ಗೆ ಅನಾರೋಗ್ಯದ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಕರೆಕ್ಟೇ ಆಗಿದ್ದರೆ, ಅವ್ರಿಗೆ ಇದೇ ಆಗಿದ್ದರೆ ಬಂದಿದ್ದರೆ ಪಿಡಿಒ ಯಾಕೆ ಬಂದಿಲ್ಲ ಇವತ್ತು? ಸಾಮಾನ್ಯ ಸಭೆ ಅಧ್ಯಕ್ಷರಿಗೆ ಜ್ವರ ಬಂದೈತೆ ಹೋಗಿ, ಈ ಪಿಡಿಒಗೆ ಅವ್ರ ಜೊತೆಗೂ ಇವ್ರಿಗೆ ಜ್ವರ ಬಂದೈತಾ? ಅವ್ರ ಜೊತೆಗೆ ಜ್ವರ ಬಂದಿದ್ರೆ ಬಂದು ಏನಾದರೂ ಹೇಳ್ಬೇಕಲ್ಲ. ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲ ಸದಸ್ಯರನ್ನ ಇವ್ರನ್ನ ಗುಂಪು ಕಟ್ಕೊಂಡು ಅವೇನು ಗೊತ್ತಾ, ಯಾರು PLD ಬ್ಯಾಂಕ್ ಅಧ್ಯಕ್ಷರು ಇಲ್ಲ, ಈಗ ಯಾವ್ದಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಆಗಿದ್ರೆ ಯಾವ್ದಾನ ಬರ್ತ್ಡೇಗಳಿದ್ರೆ ಅವತ್ತು ಹೋಗಿ ಅವ್ರಿಗೆ ಹೂನಾರ ಹಾಕಿ ಅವ್ರು ಹಿಂಬಾಲಿಸಿ ಮಾಡ್ಕೊಂಡು ಅಲ್ಲಿಂದ ಅಣ್ಣ ನಾನು ನಿಮ್ಮ ಪರನಣ್ಣ ನನಗೆ MLA ಹೇಳ್ರಣ, ನನ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಡ್ರಿ, ಮತ್ತು ನನ್ನ ಅಮಾನತು ಮಾಡಿಸ್ಬೇಡ್ರಿ ಅನ್ನೋದು ಬಿಟ್ಟು ಇನ್ನೇನೇನು ಕೆಲಸ ನಮ್ಮ ಪಿಡಿಒಗೆ ಬರ್ತಾನೆ. ಇಲ್ಲಿ ಯಾವ್ದಾನ ಇಲ್ಲೆಲ್ಲ ಇದು ಮಾಡ್ಕೊತಾನೆ. ಯಾರ್ದು ಬರ್ತ್ಡೇ ಫಂಕ್ಷನ್ನು MLAಗಳದ್ದು MP ಗಳ ಜೊತೆ ಇರ್ತಾರೆ ನೋಡಿ, ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ನಮಗೆ ಗೊತ್ತಿರಲ್ಲ. ಅವ್ರದ್ದು ಬರ್ತ್ಡೇ ಫಂಕ್ಷನ್ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಪಿಡಿಒಗೆ. ಹೋಗ್ಬಿಡ್ತಾರೆ ಅಲ್ಲಿ ಹೂನಾರ ಹಾಕ್ತಾರೆ. ಓಕೆ, ಇಂಥ ನಮ್ಮಂತ ಇಟ್ಕೊಂಡು ಅಣ್ಣ ಹೇಳೋಣ ಇಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ಎಲ್ಲ ಕಾಯಿಲೆ. ಪಂಚಾಯತಿ ಪಿಡಿಒ ಇಲ್ದಾನೆ ಸೀಲಂಗ್ ಆಗ್ತಾರೆ. ಅಲ್ಲ ಕಳಿಸ್ತಾರೆ. ಎಲ್ಲಿ ಏನು ಹಕ್ಕ ಐತಂತ ಎಲ್ಲೇ ಹೋಗಿ ಇಲ್ಲ ಆಫೀಸಲ್ಲಿ ಹಾಕಿಬಿಟ್ಟು ಸೀಲು ಸರ್ ನಿಲ್ಸಿದ್ರ ಅವ್ರದ್ದಾದ್ರೆ ಮಾಡಿದ್ರು ಇವ್ರದ್ದು. ಸರ್ ಅವರು MP ಗೋವಿಂದ ಕಾರಜೋಳ ಅವ್ರ ಮನೆಗೆ ಬಂದೋಗಿದ್ದಾರೆ ಸರ್. ಕುಮಾರಸ್ವಾಮಿ ಅವ್ರ ಮನೆಗೆ ಬಂದೋಗಿದ್ದಾರೆ ಸರ್. ಅಂಥವ್ರು ದೊಡ್ಡದವ್ರು ಎಲ್ಲ ನಿಲ್ಸೋಕ್ಕಾಗುತ್ತಾ ಸರ್ ಅಂತ ಹೇಳ್ತಾರೆ ನನಗೆ. ಸಾರ್ವಜನಿಕರು ಏನಾದರೂ ಆಗೋದು ಸರ್, ಕಾನೂನು ಪ್ರಕಾರ ಆಗಿರೋವು ಯಾರ್ದನ್ನ ಆಗಲಿ ಸರ್. ಮತ್ತು ಹಂಗಾದರೆ ನಾನು ಬರೀ MLA MP ಸೆಂಟ್ರಲ್ ಮಿನಿಸ್ಟ್ರ್ ಜೊತೆ ಇರೋರು ಮಾತ್ರ ನೀನು ಮಾಡಿದೆ. ನಮ್ಮಂಥವ್ರ ಗತಿ ಏನಂದರೆ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ ಇದುವರೆಗೂ.
ಮತ್ತು ಯಾರಾದರೂ ಸ್ವಲ್ಪ ನನ್ನಂಥವ್ರು ಅದಂದರೆ ಪೆಟ್ರೋಲ್ ಬ್ಯಾಂಕ್ ಹಾಕ್ಕೊಳ್ತೀನಿ ಅಂದರೆ ಮನೆ ಹತ್ರ ಕೊಟ್ಟು ಬಂದಿದ್ದಾನೆ NOC. ಫೀಸ್ ಕಟ್ಸ್ಕೊಂಡಿಲ್ಲ, ಕಂದಾಯ ಕಟ್ಸ್ಕೊಂಡಿಲ್ಲ, ₹1 ಕಂದಾಯ ಕಟ್ಸ್ಕೊಂಡಿಲ್ಲ, ಮಿಲ್ಲುಗಳಿಗೆ ₹1 ಕಟ್ಸ್ಕೊಂಡಿಲ್ಲ, ಡ್ರಿಪ್ಪು ಫ್ಯಾಕ್ಟ್ರಿಗಳಿಗೆ ಕಂದಾಯ ಕಟ್ಸ್ಕೊಂಡಿಲ್ಲ. ರಾತ್ರಿನೇ ಕಂದಾಯನೂ ಇಲ್ದಂಗೆ NOC ಕೊಟ್ಟಿದ್ದಾನೆ. ಇವಾಗ ಬರ್ರಿ ಚಳಕೇರಿ ರೋಡ್ಡು ಮತ್ತು ಬೊಮ್ಮನಹಳ್ಳಿ ರೋಡಲ್ಲಿರೋ ಇವಾಗ ತನಿಖೆ ಮಾಡಿರಿ, ₹1 ಕಂದಾಯ ಕಟ್ಸ್ಕೊಂಡಿಲ್ಲ. ಮತ್ತು ಈ ಕಡೆ ಪೆನಗೊಂಡೆ ರಸ್ತೆ ಬಿಲ್ಗಳು ಕಟ್ಸ್ಕೊಂಡಿಲ್ಲ. ಯಾರಾದರೂ ಬಡವ್ರದವರು ಒಂದು ಸ್ವಲ್ಪ ಅಂಥ ಇಂಥವ್ರು ಆದರೆ 3 ಲಕ್ಷ 5 ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ. ಮೊನ್ನೆ ಈ ಚಳಕೇರಿ ರಸ್ತೆದ ಡಬಲ್ ಮಿಲ್ ಪಕ್ಕದಲ್ಲಿ ಒಬ್ಬರು ಮಿಲ್ಲು ತಗೊಂಡಿದ್ದಾರೆ. ಅವ್ರ ಮಿಲ್ಲು ಮಾರಿಬಿಟ್ಟು ಅದನ್ನೆಲ್ಲ ಅವ್ರಿಗೆ ಇದು ಮಾಡಬೇಕು, ಕಂದಾಯ ಸೆಟಲ್ಮೆಂಟ್ ಮಾಡ್ಕೊಂಬಕ್ಕೆ ಬಂದರೆ 3.5 ಲಕ್ಷ ಕಂದಾಯ ಆಗ್ತದೆ ಅಂತ ಹೇಳವ್ರೆ. ಬಡ್ಡಿ ಅಸಲು ಅಂತ ಎಲ್ಲ ಲೆಕ್ಕಾಚಾರ ಮಾಡಿ 3.5 ಲಕ್ಷ ಹೇಳವ್ರೆ. 3.5 ಲಕ್ಷ ಅದ್ಯಾಕಪ್ಪ ಅಂತ ಕೇಳಿದ್ರೆ, ಅಣ್ಣ ನಾನು 50 ಲಕ್ಷ ಖರ್ಚು ಮಾಡಿದ್ದೀನಿ ಅಣ್ಣ, PDO ಕೇಳೋಣ ಅಂತ ದೇವರಾಜ್ ಹೇಳ್ತಾರಂತೆ. ಹೇಳಿ ಅವ್ರಿಗೆ 1.5 ಲಕ್ಷದ ಬಿಲ್ ಹಾಕಿ ಕೊಟ್ಟಾರೆ, ಇನ್ನು 1 ಲಕ್ಷ PDOನೂ ದೇವರಾಜು ಜೋಬ್ನಾಗ ಇಟ್ಕೊಂಡವ್ರನ್ನ. ಬೇಕಾದರೆ ಇವಾಗ ಅಲ್ಲಿ ಹೋಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. 3.5 ಲಕ್ಷ ಇಸ್ಕೊಂಡು 1.5 ಲಕ್ಷ ಬಿಲ್ ಹಾಕವ್ರೆ, 1 ಲಕ್ಷ ಜೋಬ್ ಇಟ್ಕೊಂಡವ್ರೆ. ಕರೆಕ್ಟ್ರಿ, ನಿನ್ನ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿನ್ನ ಕಿತ್ತಾಕ್ತೀವಿ ಅನ್ನೋದು. ಮತ್ತು ಕಂಪ್ಯೂಟರ್ ಆಪ್ರೇಟರ್ ಒಬ್ಬರಿದ್ದಾರೆ, ಅವರು ನಾವು ಹೋದ ತಕ್ಷಣ ಕಂಪ್ಯೂಟ್ರು ನಾವೇನೋ ಮಾಡ್ತಾ ಇರ್ತಾನೆ, ಏನಪ್ಪ ಅಂದ ತಕ್ಷಣ ಅದು ಮುಚ್ಚಿಬಿಡ್ತಾನೆ, ಕ್ಲೋಸೇ ಮಾಡಿಬಿಡ್ತಾನೆ ಕಂಪ್ಯೂಟರ್ ಆಪ್ರೇಟ್ರು. NR ಇದಾಗ್ಬೋದು, 15 ಫೈನಾನ್ಸ್ ಮೀಟಿಂಗ್ ನೋಡಿ ನಾವು ಹೋದಾಗ ಏನಾದರೂ ಮಾಡ್ತಾ ಇರ್ತಾನೆ, ನಾವು ಹೋದ ತಕ್ಷಣ ಒಳಗಡೆ ಅದು ಕ್ಲೋಸ್ ಮಾಡ್ತಾನೆ. ಮತ್ತೆ ಬಿಲ್ ಕಲೆಕ್ಟರ್ ಇದ್ದಾರೆ, ಅವ್ರನ್ನ ಮಧ್ಯವರ್ತಿ ಹಾಕಿಕೊಂಡಿದ್ದಾರೆ ಬಿಲ್ ಕಲೆಕ್ಟರ್ನ. ನೋಡ್ರಿ ಎಲ್ಲ ಬೋಗಸ್ ಆಗಿ ಮಾಡ್ತಿದ್ದಾರೆ. ಇವೇನು ಅಂಗಡಿಗಳಿಗೆ ಧನಲಕ್ಷ್ಮಿ ಅವ್ರಿಗೆ ಒಂದೇ ಏನು ಎಷ್ಟೆಷ್ಟು ಲೈಟ್ಗಳು ಎಷ್ಟೆಷ್ಟು ಏನಕ್ಕಾಗಿತ್ತು ಇಷ್ಟೊಂದು ದುಡ್ಡು? ಒಬ್ಬ PDO ಟ್ರಾನ್ಸ್ಫರ್ ಆಗೋವಾಗ 15 ಲಕ್ಷ ಕೊಟ್ಟಾನೆ ಒಂದೇ ತಿಂಗಳಿಗೆ. ಇವ್ರು ಬಂದ ತಕ್ಷಣ 3 ದಿವಸಕ್ಕೆ 6 ಲಕ್ಷ ಕೊಟ್ಟವನೆ, ಮತ್ತೆ 7 ಲಕ್ಷ ಕೊಟ್ಟವನೆ. ಇದು ಏನು ಇವ್ರದ್ದು ಸರ್ಕಾರದ ದುಡ್ಡಾ ಇಲ್ಲ ಏನು ಅಂತ ಇದು ಯಾರು ಕೇಳಂಗಿಲ್ವಾ? ಏನೂ ಇಲ್ಲ, ಸುಮ್ಮನೆ ದುಡ್ಡು ಬರ್ತೈತೆ, ಕಿತ್ಕೊಂಡು ಅರ್ಧ ಗಂಟೆಯಲ್ಲಿ ಆನ್ಲೈನಲ್ಲಿ ಅವ್ರಿಗೆ ಯಾರಿಗನ್ನ ಬೇರೆ ಅಂಗಡಿಗೆ ಓಚಾರ್ಗಳು ಹಾಕ್ತಾರೆ, ದುಡ್ಡು ಇಸ್ಕೊಂಡು ಓಡೋಗ್ತಾರೆ. ತುಂಬಾ ಅನ್ಯಾಯ ಆಗ್ತಾ ಇದೆ. ಮತ್ತೆ ಲೇಔಟ್ ಓನರ್ ಹತ್ರ 25 ಲಕ್ಷ. ಇದ್ರ ಬಗ್ಗೆ ಇಒ ಇರ್ಬೋದು, CS ಏನ್ ಹೇಳ್ತಾರೆ? ಇವಾಗ CS ಇಬ್ಬರಿಗೂ ಕೊಟ್ಟಿದ್ದೀನಿ, ಏನು ಹೇಳಿಲ್ಲ. ಇವತ್ತು ಗಮನಕ್ಕೆ ತಂದಿದ್ರಾ? ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದೆ, ಇವಾಗ ಗಮನಕ್ಕೆ ಕೇಳಿದ್ದೀನಿ, ಮಾಡ್ಕೊಡಿ. ಇವಾಗ ಗಮನಕ್ಕೆ ಫೋನ್ ಮಾಡಿ ಹೇಳಿದೆ, ಸರ್ ಇದ್ದಕ್ಕಿದ್ದಂಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದವರು ರದ್ದು ಮಾಡಿದ್ದಾರೆ. ನಾವು ಸಾಮಾನ್ಯ ಸಭೆ ಕರೆಯೋವರೆಗೂ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಸರ್, ನಾನು ಎದ್ದೋಳಲ್ಲ ಅಂತ ಹೇಳಿದೆ. ಒಂದು 3 ದಿವಸದೊಳಗೆ ನಾನು ಮತ್ತೆ ಸಭೆ ಕರೆಸ್ತೀನಿ ಅಂದ್ರು. 3 ದಿವಸ ಅಲ್ಲ ಸರ್, ಅವಾಗ 5 ತಿಂಗಳು ಆಗಿತ್ತು. 5 ತಿಂಗಳು ಆದ್ಮೇಲೆ ಮತ್ತೆ 3 ದಿವಸ ಅಂತೀರಿ. ಇವಾಗ ಇನ್ನೊಂದು ತಿಂಗಳು ಮುಂದೆ ಕೂಡ್ತಾರೆ. ಆಮೇಲೆ ZB ತಾಲೂಕ್ ಪಂಚಾಯತ್ ಚುನಾವಣೆ ಅಂತೇಳಿ ಇನ್ನೊಂದು 3 ತಿಂಗಳು ಕೂಡ್ತಾರೆ. ಲೇಔಟ್ ಓನರ್ಗಳನ್ನ ರಕ್ತ ಹೀರಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಲೇಔಟ್ ಓನರ್ಗಳನ್ನ ರಕ್ತ ಹೀರಕ್ಕೆ ಯಾರು ಬಂದು ಅವ್ರಿಗೆ ಕೇಳಲ್ವೋ ಮಾತು ಅಂತವ್ರು ಅಂತ ಲೇಔಟ್ ಮಾಲೀಕರನ್ನ ರಕ್ತ ಹೀರಕ್ಕೋಸ್ಕರ ಈ ಗ್ರಾಮ ಪಂಚಾಯತಿ PDO ಮತ್ತೆ ಅಧ್ಯಕ್ಷರು ಅವ್ರ ಕುಟುಂಬದವರೆಲ್ಲ ಶಾಮೀಲಾಗಿ ಈ ಪಂಚಾಯತಿನನ್ನ ಹಾಳು ಮಾಡುತ್ತಾ ಇದ್ದಾರೆ. ಅದಕ್ಕೆ ಈ ಅಧ್ಯಕ್ಷರು 5 ತಿಂಗಳಾದ್ರೂ ಪಂಚಾಯತಿಗೆ ಬಂದಿಲ್ಲ, ಆದ್ರೆ ಎಲ್ಲ ಬಿಲ್ಗಳು ಸೈನ್ ಆಗ್ತಾ ಇದ್ದಾರೆ. ಅವ್ರು ಬೇಕಾದ ಚೆಕ್ಗಳು ಸೈನ್ ಹಾಕೋಕೆ ಯಾವುದೇ ಕಾಯಿಲೆಗಳಿಲ್ಲ. ಸಾಮಾನ್ಯ ಸಭೆ ಮಾಡಕ್ ಮಾತ್ರ ಕಾಯಿಲೆ ರಾತ್ರಿನೇ ಬಂದೈತೆ ಅಂತ ಹೇಳ್ತಾ ಇದ್ದಾರೆ. ಹೆಂಗ್ ಮಾಡ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ PDOನ ಬದಲಾವಣೆ ಮಾಡಬೇಕು. ಜೊತೆಗೆ ಈ PDOನ ಅಮಾನತು ಪಡಿಸಿ ಇವ್ರು ಮಾಡಿರೋ ಅವ್ಯವಹಾರದ ಹಣವನ್ನ ಅವರಿಂದ ಅವ್ರ ಸ್ವಂತ ಸಂಬಳದಿಂದ ಅವ್ರನ್ನ ವಸೂಲಿ ಮಾಡಬೇಕು. ಹಿಂದೆ ಇದ್ದಂಥ PDO ರವಿ ಜಾಮಗೊಂಡನು ಸಹ ವಸೂಲಿ ಮಾಡಬೇಕು ಅಂತ ನಂದು ಮನವಿ.